ಆಯ್ತಾ? ನಮ್ಮ ಮನೇಲಿದ್ದಾಗ ನಮ್ಮಮ್ಮ ರುಚಿ ರುಚಿಯಾಗಿ ಅಡ್ಗೆ ಮಾಡಿ ಹಾಕ್ತಿದ್ರು. ನಿನ್ ಕೈಲಿ ಸಿಗಾಕೊಂಡು ನನ್ನ ನಾಲ್ಗೆನೆ ಸತ್ತೋಗಿದೆ. ಮೇಡಮ್, ಜಾಸ್ತಿ ಟೆನ್ಷನ್ ತಗೋಬೇಡಿ. ನಿಮ್ಮ ಅಮ್ಮನ ಮನೆ ಏನೋ ತುಂಬಾ ದೂರದಲ್ಲಿಲ್ಲ, ಅದೇ ಜಂಪ್ ಹಾಕಿದ್ರೆ ಅಲ್ಲಿರ್ತೀಯ, ಧಾರಾವಾಳಗೆ ಹೋಗ್ಬೋದು. ಹಲೋ, ನಾನಿರೋದು ನಮ್ಮಮ್ಮನ ಮನೇಲೆ. ನೀನ್ ಹೀಗೆ ಓವರ್ ಆಗಿ ಆಡಿದ್ರೆ ನಿನ್ನನ್ನ ನಿಮ್ಮಮ್ಮನ ಮನೆ ಕಳಿಸ್ತೀನಿ. ಸುಮ್ಮನೆ ಕುತ್ಕೋ. ಇವಳ ಅಜ್ಜಿ ಮಾತಾಡಿದ್ರೆ ಸಾಕು ಕಚ್ಚಕ್ಕೆ ಬರ್ತಾಳೆ. ಥತ್. ಹಲೋ ತಿಂಡಿ ಪೋತಿ, ಏನ್ ಸುಮ್ಮನೆ ತಿಂತಾನೆ ಇದೆಯಾ? ಅಲ್ಲ, ಅಷ್ಟು ಕಷ್ಟಪಟ್ಟು ಎಫರ್ಟ್ಸ್ ಹಾಕಿ ಮಾಡಿದ್ದೀನಿ, ತಿಂದ್ಬಿಟ್ಟು ರಿವ್ಯೂ ಹೇಗಿದೆ ಅಂತ ಹೇಳ್ಬೇಕು ತಾನೆ? ಓಹೋ, ಬ್ರಹ್ಮಾಂಡ, ಅದ್ಭುತ, ಅಮೃತ. ಇಂಥ ಉಪ್ಪಿಟ್ಟನ್ನ ನಾನು ನನ್ನ ಲೈಫಲ್ಲೇ ತಿಂದಿಲ್ಲ. ಇದನ್ನ ಮಾಡಿರೋ ಕೈನ ಕಚ್ಚಕ್ಕಂತ ಕತ್ತರಿಸಿ ಫ್ರೇಮ್ ಮಾಡಿ ಗೋಡೆಗೆ ನೇತ್ ಹಾಕ್ಬೇಕು. ಮಾಡಿರೋದು ಉಪ್ಪಿಟ್ಟು, ಬಿಟ್ಟಿ ಬಿಲ್ಡಪ್ ಬೇರೆ. ಈಗ ಗೊತ್ತಾಯ್ತಾ ಹೆಣ್ಮಕ್ಳಿಗೆ ಹೇಗ್ ಫೀಲ್ ಆಗುತ್ತೆ ಅಂತ? ಗಂಡಂಗೋಸ್ಕರ ರುಚಿ ರುಚಿಯಾಗಿ ಅಡ್ಗೆ ಮಾಡಿ ಏನ್ ಹೇಳ್ತಾರೋ ಅಂತ ಕಾಯ್ತಿರ್ಬೇಕಾದ್ರೆ ಎಂದು ಅನ್ನನೇ ಕಂಡಿಲ್ಲ ಅನ್ನೋ ತರ ಗಬಗಬಾ ಅಂತ ತಿಂದು ಎದ್ದೋಗ್ಬಿಡ್ತೀರಾ. ಅಬ್ಬಬ್ಬಬ್ಬಬ್ಬಬ್ಬ, ಇವಳೊಬ್ಳು ಮಾತೆತ್ತಿದ್ರೆ ಶುರು ಹಚ್ಕೊಂಡ್ಬಿಡ್ತಾಳೆ ಗಂಡ ಹೆಂಡತಿ ಅಂತ ಇಷ್ಟುದ್ದ ಭಾಷಣ ಮಾಡೋದಿಕ್ಕೆ. ನಿನ್ನ ಪ್ರಕಾರ ಹೆಂಡತಿಯರು ಮಾತ್ರ ಗ್ರೇಟಾ? ಗಂಡಂದ್ರೆ ಏನ್ ಮನುಷ್ಯರಲ್ವಾ? ಅವರೆಲ್ಲ ಏನ್ ಏಲಿಯನ್ಸ್ಗಳ? ಹೆಣ್ಣು ಗಂಡಿಂದ ಅಲ್ಲ ಚಿನ್ನ, ಮನ್ಸಿಂದು. ಪ್ರತಿಯೊಂದು ಗಂಡಿನೊಳಗೂ ಹೆಣ್ಗಳಿರುತ್ತೆ, ಪ್ರತಿಯೊಂದು ಹೆಣ್ಣಲ್ಲೂ ಗಂಡಿನ ಬಂಡ ಧೈರ್ಯ ಇರುತ್ತೆ. ಸಂಸಾರ ಅನ್ನೋದು ವ್ಯಾಪಾರ ಅಲ್ಲ, ಯಾರು ಹೆಚ್ಚು ಯಾರು ಕಡಿಮೆ ಅಂತ ತಕ್ಕಡಿ ಹಿಡ್ಕೊಂಡು ತೂಗ ಹಾಕೋಕೆ. ಇಬ್ರು ಈಕ್ವಲ್ ಆಗಿದ್ರೆ ಸಂಸಾರದ ಸೀಕ್ವೆನ್ಸ್ ಚೆನ್ನಾಗಿರುತ್ತೆ. ಮೇಡಮ್, ನನ್ನ ಬಿಟ್ಬಿಡಿ ಮೇಡಮ್. ನಿಮ್ಮನ್ನ ಮಾತಾಡ್ಸಿ ತಪ್ಪು ಮಾಡಿದೆ ನಾನು. ಬೆಳಗ್ಗೆ ನಿನ್ನ ಬೋರಿಂಗ್ ಭಾಷಣ ಕೇಳೋ ಮೂಡಲ್ಲಿ ನಾನಿಲ್ಲ, ಆಯ್ತಾ? ಐ ಹ್ಯಾವ್ ಲಾಟ್ ಆಫ್ ವರ್ಕ್ಸ್ ಟು ಡೂ. ಪಾತ್ರೆ ತೊಳಿಬೇಕು, ಮನೆ ಕ್ಲೀನ್ ಮಾಡಬೇಕು. ಅಷ್ಟೇ ಯಾಕೆ, ಹ್ಯಾವ್ ಟು ಕುಕ್ ಲಂಚ್ ಫಾರ್ ದಿ ಆಫ್ಟರ್ನೂನ್. ಮಧ್ಯಾಹ್ನಕ್ಕೆ ಊಟ ಪ್ರಿಪೇರ್ ಮಾಡ್ಬೇಕು. ಇಷ್ಟೆಲ್ಲ ಕೆಲಸ ಇದೆ. ನೀನು ಹತ್ರ ಮಾತಾಡ್ಕೊಂಡು ಕೂತ್ಕೊಳ್ಳೋಕೆ ನನಗೆ ಟೈಮ್ ಇಲ್ಲ. ಕುಡಿಯೋಕ್ಕೆ ನೀರು ತರ್ತೀನಿ, ಅಷ್ಟರಲ್ಲಿ ಸೈಲೆಂಟ್ ಆಗಿ ತಿಂದು ಮುಗಿಸಿರ್ಬೇಕು. ಪರವಾಗಿಲ್ವೇ, ಚೆನ್ನಾಗೇ ಮಾಡಿದ್ದಾನೆ. ಒಳ್ಳೆ ವೈಫ್ ಮೆಟೀರಿಯಲ್.